ರಘು ಸರ್ ಆರಂಭದಲ್ಲೇ ಒಂದು ಪ್ರಶ್ನೆ ಮಾಡಿದ್ರು, ಅದೇ ಪ್ರಶ್ನೆ ನನಗೂ ಇರೋದು. ಇಷ್ಟು ದಿನಗಳ ಕಾಲ ಇಲ್ಲದೆ ಇರೋದು ಈಗ ಯಾಕೆ ಬಂತು? ಇಷ್ಟು ವರ್ಷ ಆದ ಮೇಲೆ ಈಗ ಯಾರ ಐಡಿಯಾ ಕೊಟ್ಟಿದ್ದು? ಈಗ ಪ್ರಸ್ತಾಪ ಮಾಡಿದ್ರ ಉದ್ದೇಶ ಏನು? ಸುಮ್ಮನೆ ರಾಜಕೀಯ ಮಾಡೋದಕ್ಕಿಂತ ಹೆಸರುಗಳನ್ನ ತೇಲಿಸ್ಬಿಡ್ತೀರಾ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ ನೋಡಿ ಶ್ರುತಿಜಿ, ವೀರ ಸಾವರ್ಕರ್ ಅವರಿಗೆ ನನ್ನೆ ಮೊನ್ನೆ ಇವತ್ತಿಂದಲ್ಲ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು. ಸುಮಾರು ಇಂದಿರಾ ಗಾಂಧಿ ಅವರಿಗೆ 1981ರಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು 71ರಲ್ಲಿ, 1991ರಲ್ಲಿ ಅವರ ಸುಪುತ್ರ ರಾಜೀವ್ ಗಾಂಧಿ ಅವರಿಗೆ ಹೇಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಯಿತು, ಅದೇ ಪೂಜ್ಯ ಅಂಬೇಡ್ಕರ್ ಜಿ ಅವರಿಗೆ ಕೊಡಬೇಕಾದ್ರೆ 1990 ಬರಬೇಕಾಯಿತು. ಇಂದಿರಾ ಗಾಂಧಿ ಅವರಿಗಿಂತ ಆದ 10 ವರ್ಷಗಳ ನಂತರ ಅಂಬೇಡ್ಕರ್ ಜಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಯಿತು. ಅದು ನೆನಪಿರಲಿ. ಇವತ್ತೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗವತ್ರವರ ಹೇಳಿಕೆಗಳಿರ್ಬೋದು. ಈ ಭಾಗವತ್ರವರ ಹೇಳಿಕೆಗಳಿಗಿಂತ ಮುಂಚೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 2ನೇ ಬಾರಿ ಹಿಂದೆ ಇದರ ಬಗ್ಗೆ ಭಾಜಪದ ರಾಷ್ಟ್ರೀಯ ಒಬ್ಬ ನಾಯಕರಾದಂತಹ ಅಮಿತ್ ಶಾ ಜಿ ಅವರು ಮಾತನಾಡಿದರು. ಅಲ್ಲದೆ ಅನೇಕ ಏನು ನಾವು ಇವತ್ತು ಕರಿತೀವಿ ಅಡ್ವೊಕೇಟ್ಸ್ ಅಂತ, ಈ ಅಡ್ವೊಕೇಟ್ಸ್ಗಳದ್ದು ಒಂದು ದೊಡ್ಡ ಇತಿಹಾಸನೇ ಇದೆ. ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟದ್ದೇ ಆದರೆ ನಾವಿವತ್ತು ಹಿಂದೂ ರಾಷ್ಟ್ರದಲ್ಲಿ ಅವರ ನೆನಪನ್ನು ಶಾಶ್ವತವಾಗಿ ಇಟ್ಟಂಗಾಗುತ್ತೆ. ಅವರ ಬರವಣಿಗೆಗಳು ಈ ಭಾರತ ದೇಶ ಬದುಕಿರುವವರೆಗೂ ಸಹ ಇರ್ತವೆ. ಯಾರ ಬರವಣಿಗೆಗಳು? ಸಾವರ್ಕರ್ ಅವರ ಬರವಣಿಗೆಗಳು. ಅಂತ ಪುಣ್ಯಾತ್ಮನಿಗೆ ಇವತ್ತು ನಾವು ಭಾರತ ರತ್ನವನ್ನ ಕೊಡದೆ ಇನ್ನೂ ಜೀವಂತವಾಗಿಟ್ಟಿವಲ್ಲ, ಇದು ನಿಜವಾಗ್ಲೂ ಅನ್ಯಾಯ. ನೀವುಗಳು ಹೇಳ್ತಾ ಇದ್ದೀರಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ, ಬಟ್ ಕಾಂಗ್ರೆಸ್ನ ಸ್ಟ್ಯಾಂಡೇ ಬೇರೆ ಇದೆ. ಹೇಳಿ ಅನ್ನುವಂತ ವಿಚಾರಗಳನ್ನ ಪ್ರತಿ ಬಾರಿ ಪ್ರಸ್ತಾಪ ಮಾಡ್ತಾರೆ. ಅವ್ರಿಗೆ ಕೊಡ್ತಾರಂದ್ರೆ ಟಿಪ್ಪು ಅವ್ರಿಗೊಂದು ಕೊಡ್ಲಿ ಬಿಡ್ರಿ, ತಪ್ಪೇನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ವಾಪಸ್ ಬರ್ತೀನಿ ಮಹೇಶ್ ಸರ್. ಸುಂದರೇಶ್ ಸರ್, ಜಸ್ಟ್ ರಾಜಕೀಯ ಲಾಭಕ್ಕಾಗಿ ಒಬ್ಬರ ಹೆಸರುಗಳನ್ನ ಆಗಾಗ ತೇಲಿಸಿ ಬಿಡುವ ಪ್ರಯತ್ನಗಳಾಗತ್ತಾ? ಕಾಂಗ್ರೆಸ್ಗೆ ಇರುವಂತಹ ಅಜೆಂಡಾ ಟಿಪ್ಪು, ಈ ಕಡೆ ಬಿಜೆಪಿ ನಾಯಕರು ಮಾತೆತ್ತಿದ್ರೆ ವೀರ್ ಸಾವರ್ಕರ್ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಜಸ್ಟ್ ರಾಜಕೀಯ ಲಾಭಕ್ಕಾಗಿ ಮಾತ್ರ ಇಂತಹ ವಿಚಾರಗಳು ಬರುತ್ತಾ, ಅಥವಾ ನಿಜಕ್ಕೂ ಇವರಿಗೆ ಒಂದು ಆಶಯ ಇದೆಯಾ ಅವ್ರಿಗೆ ಕೊಡಿಸ್ಬೇಕು ಅಂತ? ಮೊದಲಿಗೆ ಈ ರಘು ದೊಡ್ಡೇರಿಯವರು ಮಾತಾಡಿದ್ರು, ಅವರು ಕ್ಷಮೆ ಕೇಳಿದ್ರು ಅಂತ. ಅವರಿಗೆ ನಾಚಿಕೆ ಆಗ್ಬೇಕು ಫಸ್ಟ್. ಅವರಿಗೆ ಇಂದಿರಾ ಗಾಂಧಿ ಅವರು ಕ್ಷಮೆ ಕೇಳ್ಬಿಟ್ಟಿದ್ರು ಆಗಿತ್ತಲ್ಲ. ಎಮರ್ಜೆನ್ಸಿ ಹೇರಿದ್ರಲ್ರಿ, ಇಡೀ ದೇಶಕ್ಕೆ ಮೋಸ ಮಾಡಿ ಎಮರ್ಜೆನ್ಸಿ ಹೇಳಿ ಲಕ್ಷಾಂತರ ಜನನ ಬಲಿ ತಗೊಂಡ್ರಲ್ಲ, ಅವಾಗ ಎಲ್ಲೋಗಿತ್ತು ನಿಮ್ದು ಈ ಕಾಳರ್ಜಿ ನಿಮ್ಮದು? ಇವತ್ತು ಸಾವರ್ಕರ್ ಅವ್ರನ್ನ ದ್ವೇಷಣೆ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ನಿಜವಾಗ್ಲೂ ನೀವು ಈ ಭಾರತದಲ್ಲಿ ಬದುಕಕ್ಕೆ ಅರ್ಹರು. ನೀವು ಇವತ್ತು ನೀವು ರಾಜಕೀಯಕ್ಕೋಸ್ಕರ ಅಂತ ನೀವು ಹೇಳ್ತೀವಿ, ಗೌರವಿತವಾಗಿ ನಡ್ಕೊಳೋದ್ರ ರೀತಿಯಲ್ಲಿ ನೀವು ಹೇಳ್ಬೇಕು. ನೀವು ಸರ್ದಾರ್ ವಲ್ಲಭಾಯ್ ಪಾಟೀಲ್ ನಿಮ್ಮವರು ಇದ್ರಲ್ಲ, ಮತ್ತೆ ಯಾಕೆ ಅವ್ರ ಬಗ್ಗೆ ಇದು ಪ್ರೇರಣೆ ಯಾಕೆ ನಿಮಗೆ ಬರಲಿಲ್ಲ? ಯಾಕೆ ನಿಮಗೆ ಸಾವರ್ಕರ್ ಧ್ವನಿ ಎತ್ತಿದ ತಕ್ಷಣನೇ ನಿಮಗೆ ಸ್ಟಾರ್ಟ್ ಆಗುತ್ತೆ? ದೇಶಭಕ್ತರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನವ್ರದ್ದು ಯಾವತ್ತೂ ಕೂಡ ನಿಮ್ಮ ಖಂಡನೆನೇ ಇರೋದು. ನಿಮಗೆ ಬಾಂಬ್ ಹಾಕೋರು, ತಳವಾರ್ ತಗೊಂಡು ಮತಾಂತರ ಮಾಡೋರು, ಈ ರೀತಿ ಟಿಪ್ಪು ಸುಲ್ತಾನಿಗೋ ಇನ್ನು ಔರಂಗಜೇಬ್ ಇವರಿಗೆಲ್ಲ ಕೊಡ್ತೀನಿ ಅಂದರೆ ಓಕೆ, ನೀವು ಒಪ್ಬಿಡ್ತೀರಿ ನೀವು. ಆದರೆ ಈ ದೇಶದಲ್ಲಿ ನೀವು ಉಳಿದಿದ್ದೀರಲ್ಲ, ಅವರ ಹೋರಾಟ, ಅವರ ಇತಿಹಾಸಗಳನ್ನು ತಿಳ್ಕೊಂಡು ಓದಲ್ದೇ ಇವತ್ತು ಓಟಿಗೋಸ್ಕರ ದೇಶವನ್ನು ಹಾಳು ಮಾಡೋಕ್ಕೋಸ್ಕರ ನಿಮಗೆ ಇತಿಹಾಸ 78 ವರ್ಷ ಕೊಟ್ಟರು ಕೂಡ ಯಾರ್ಯಾರಿಗೆ ನೀವು ಭಾರತ ರತ್ನ ಕೊಡಬೇಕು ಅಂತ, ಯಾರ್ದೋ ಒಂದು ಕುಟುಂಬನ ಒಳ್ಳೇದು ಮಾಡೋದಕ್ಕೋಸ್ಕರ ಭಾರತ ರತ್ನ ಕೊಡೋದಲ್ಲ ರೀ. ಇಡೀ ಅವ್ರ ಕುಟುಂಬನೇ ಸರ್ವನಾಶವಾಗಿದೆ ಹಿಂದುತ್ವ ಈ ದೇಶಕ್ಕೋಸ್ಕರ. ಅವರಿಗೆ ಭಾರತ ರತ್ನ ಕೊಡೋದನ್ನು ನೀವು ವಿರೋಧ ಮಾಡ್ತೀರಿ ಅಂದರೆ ನೀವು ಎಷ್ಟು ಒಂದು ನೀಚ ಮಟ್ಟದ ರಾಜಕೀಯವಾಗಿ ಬಂದಿದ್ದೀರಿ. ಆದರೆ ನಾನು ಕೂಡ ನಮ್ಮವರಿಗೂ ಹೇಳ್ತೀನಿ, ಆದರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ. ಸಾವರ್ಕರ್ ಅವರ ಸಾಧನೆ ಅಪಾರವಾಗಿತ್ತು. ನಾವು ಎಲ್ಲೋ ಅಂದ್ಕೊಂಡೆ, ನಾವು ವಾಜಪೇಯಿ ಅವರ ಆದರ್ಶ ಇಟ್ಕೊಂಡು ಬಂದಂಥವ್ರು, ಆವಾಗಲೇ ಅವರಿಗೆ ಭಾರತ ರತ್ನ ಘೋಷಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೂ ಪರವಾಗಿಲ್ಲ, ಇವತ್ತು ದೇಶದ ಹೋರಾಟಗಾರರಿಗೆ ಒಂದು ನೆಲೆ ಇದೆ, ನೆರಳಿದೆ. ಇವತ್ತೆಲ್ಲರೂ ನಾವು ಒಂದೇ ಒಂದು ಸೂರಲ್ಲಿ ಹೋಗಬೇಕಾದ್ರೆ ಇವತ್ತೊಂದು ಸಾವರ್ಕರ್ ಅವರ ಸಲಹೆ ಅಂತಲೇ ನಾವು ಇಡೀ ದೇಶನೇ ಬದುಕ್ತಾ ಇದೆ. ಇವತ್ತಾದರೂ ಭಾರತ ರತ್ನ ಸಿಕ್ತಲ್ಲ ಅಂತ ಖುಷಿ ಪಡೋದು ಬಿಟ್ಬಿಟ್ಟು ರಾಮ ಮಂದಿರ ವಿರೋಧ ಮಾಡ್ತೀರಿ, ಬಾಬ್ರಿ ಮಸೀದಿ ಕಟ್ತೀನಿ ಅಂದರೆ ಸಂತೋಷ ನಿಮಗೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ಕಟ್ಟೋದನ್ನ ಸಂಭ್ರಮ ಮಾಡ್ತೀರಿ, ಆದರೆ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡೋದನ್ನ ವಿರೋಧ ಮಾಡ್ತೀರಿ ಅಂದ್ರೆ ಎಂಥ ನೀವು ದೇಶದ್ರೋಹಿಗಳು ಇರ್ಬೋದು ಅಂತ ನಿಜವಾಗ್ಲೂ ಇದಿರಲ್ಲ. ನೀವು ಕಾಂಗ್ರೆಸ್ನವರು, ನಿಮಗೆ ಈ ದೇಶದ ಬಗ್ಗೆ ಕಾಳರ್ಜಿ ಇಲ್ಲ. ಏನ್ರಿ ಕ್ಷಮೆ ಕೇಳೋದು? ನೀವು ಕ್ಷಮೆ ಕೇಳಿಲ್ಲನ್ರಿ? ಇವತ್ತೊಂದು ಯುದ್ಧದಲ್ಲಿ ಆಗಿರ್ಬೋದು ಅಥವಾ ಏನೇ ಒಂದು ಕೆಲಸ ಮಾಡೋ ಒಬ್ಬ ಅಧಿಕಾರಿ ಹತ್ರ ಮಾತಾಡಿದಾಗ ಏನೋ ಒಂದು ಸ್ವಲ್ಪ ಒಂದು ಕೆಟ್ಟ ಮಾತಾದನ್ನು ಕ್ಷಮೆ ಕೇಳ್ತೀರಿ. ಇದೇ ಡಿಬೇಟ್ ಅಲ್ಲಿ ಒಂದು ವಾಕ್ಯ ಚೇಂಜ್ ಆದ್ರೂ ಕ್ಷಮೆ ಕೇಳ್ತೀರಿ. ಆದ್ರೆ ಸಾವರ್ಕರ್ ಅಂತ ಇತಿಹಾಸಗಳನ್ನ ಅವನು ಹೋರಾಟಗಾರನೇ ಅಲ್ಲ ಅಂತ ಹೇಳ್ತಿರಲ್ಲ, ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಕಾಂಗ್ರೆಸ್? ರಘು ಸರ್ ಅವ್ರು ಕೇಳ್ತಿದ್ದಾರೆ, ಸಾವರ್ಕರ್ ಅವರು ಗಾಂಧಿ ಕೊಲೆಗೆ ಕಾರಣ ಆದ್ರು ಅಥವಾ ಆರೋಪಿ ಆಗಿದ್ರು ಅನ್ನೋ ಕಾರಣ, ಬ್ರಿಟಿಷರ ಹತ್ರ ಕ್ಷಮೆ ಕೇಳಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅಂದೇ ಇದ್ರೆ ಹೆಂಗೆ ಅನ್ನೋದು. ಎಲ್ಲರೂ ಕೂಡ ಒಂದು ಆದ ಸನ್ನಿವೇಶಗಳಿಗೆ ಕ್ಷಮೆ ಕೇಳ್ತಾರೆ, ಅದ್ರಲ್ಲಿ ತಪ್ಪೇನು? ಅಂಥದ್ರಲ್ಲಿ ಅವ್ರನ್ನ ಹೇಳಿ ಅಂತಿದ್ದೀರಲ್ಲ, ನಾಚಿಕೆ ಆಗಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ.
ನೋಡಿ, ನಾನು ರಿಮೋಟ್ ನಲ್ಲಿ ಇರೋದ್ರಿಂದ ನಮ್ಮ ಏನು ಪ್ಯಾನಲಿಸ್ಟ್ ಗಳಿದ್ದಾರೆ ಅವರು ಭಾಷೆಯನ್ನ ಹಿಡ್ತಾ ಇಟ್ಕೊಂಡು ಮಾತಾಡ್ಬೇಕು. ಒಂದು ಪಕ್ಷದ ಭಾಷೆ ನಿಮಗೂ ಬಗ್ಗೆ ಇರ್ತಾ ಇರ್ಬೇಕು, ಮಾತಾಡುವಾಗ ನಿಮಗೂ ಭಾಷೆ Okay, ಇರ್ತಾ okay, okay, ನೀವೇ one ನಿಮ್ second. ಪದ ಏನು, One second ಇರಿ, one second ನಿಮ್ ಇರಿ. ಪದ ಏನಿತ್ತು? One second. ಅರ್ಹರಲ್ಲ ಅಂತ ಹೇಳ್ತೀರಿ ನೀವು. ಅವ್ರು ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಕ್ ನೀವೇ ಅರ್ಹರಲ್ಲ. ನೀವು ಈ ದೇಶದಲ್ಲಿ ಅವ್ರ ವಿಚಾರ ಮಾತಾಡೋದಕ್ಕೆ ನೀವೇ ಮೊದಲು ಅರ್ಹರಲ್ಲ. ಒಬ್ಬ ಹೋರಾಟಗಾರ ಪ್ರಾಮಾಣಿಕ ಇಡೀ ಕುಟುಂಬನೇ ಬಲಿದಾನ ಆಗಿದೆ ಅಂತ ವ್ಯಕ್ತಿಗೆ ನೀವು ಕ್ಷಮೆ ಕೇಳಿದವರು ಅವ್ರು ಅರ್ಹರಲ್ಲ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಾನು ರಿಮೋಟ್ ಅಲ್ಲಿ ಇದ್ದೀನಮ್ಮ. ನಾನು ರಘು ಸರ್ ನಿಮ್ಗೆ ಬಿಟ್ಟಿದೀವಿ 2-3 ನಿಮಿಷ ನೀವು ಮಾತಾಡ್ಬಿಡಿ ಸರ್. ಒಂದು ಕ್ಲಾರಿಟಿ ಕೊಡಿ. ಈಗ ಸುಂದರೇ ಸರ್ ಮಾತಾಡಿದ್ರಲ್ಲ, ಅವ್ರು ಮಾತಾಡ್ಸಲ್ಲ ನಾನು. ಓಕೆ, ನೋಡಿ, ಸಾವರ್ಕರ್ ಅವರಲ್ಲ, ಇಡೀ ಏನು ಬ್ರಿಟಿಷ್ ಇಂಡಿಯಾದಲ್ಲಿ ಬ್ರಿಟಿಷ್ ಅವರ ಮಾಹಿತಿ ಪ್ರಕಾರ ಸಾವರ್ಕರ್ ಅವರು ಮಲ್ಟಿಪಲ್ ಮರ್ಸಿ ಪೆಟಿಷನ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಕ್ಷಮಾಪಣಾ ಪತ್ರವನ್ನು ನನ್ನ ಬಿಡಿ ಅಂತ ಹೇಳಿ ಸಾವರ್ಕರ್ ಅವರು ಕ್ಷಮೆಯನ್ನ ಕೇಳಿ ಅವರ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಬಿಡುಗಡೆ ಆದ ನಂತರ ಬ್ರಿಟಿಷರ್ ಕ್ರೋನಾಲಜಿಯನ್ನ ಫಾಲೋ ಮಾಡಿ ಅವರು ಯಾವುದೇ ಮತ್ತೊಮ್ಮೆ ಅವರನ್ನ ಅರೆಸ್ಟ್ ಮಾಡೋದಿಲ್ಲ. ಅಂದ್ರೆ ಏನಂತ ಅರ್ಥ, ಭಗತ್ ಸಿಂಗ್ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳನ್ನ ಪದೇ ಪದೇ ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಸಾವರ್ಕರ್ ಅವರನ್ನ ಯಾಕೆ ಇವರಾಗಿ ಸೋ ಕಾಲ್ಡ್ ಸೆಲ್ಫ್ ಪ್ರೊಕ್ಲೈಮ್ಡ್ ವೀರ್ ಇದಾರಲ್ಲ, ಅವರನ್ನ ಯಾಕೆ ಬ್ರಿಟಿಷರು ಪದೇ ಅವರನ್ನ ಅರೆಸ್ಟ್ ಮಾಡ್ಲಿಲ್ಲ? ಯಾಕೆ? ಸೊ ಅದಾದ ನಂತರ ಅವರು ಪೊಲಿಟಿಕಲ್ ಆಕ್ಟಿವಿಟಿನೂ ಮಾಡ್ತಾ ಇದ್ರು. ಆದ್ರೆ ಸಾವರ್ಕರ್ ಅವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಯಾವ್ದಾದ್ರು ಒಂದು ಎವಿಡೆನ್ಸ್ ತೋರಿಸಿ ನಾವು ಅದನ್ನ ಒಪ್ಕೊಳ್ತೇವೆ. ವೀರ ಸಾವರ್ಕರ್ ಅಂತ ಏನ್ ಹೇಳ್ತಾ ಇದ್ದಾರೆ ಇವರು, 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಕೈ ಜೋಡಿಸಿ ಇಡೀ ದೇಶ ಒಂದಾಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಇವರ ಅನುಯಾಯಿಗಳಿಗೆ ಇಲ್ಲ, ನೀವು ಬ್ರಿಟಿಷರಿಗೆ ಸಹಕಾರ ಮಾಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ನೀವು ಸಹಕಾರ ಕೊಡ್ಬೇಡಿ ಅಂತ ಹೇಳ್ತಂತ ಬಿಜೆಪಿ ಅವರು ಇವತ್ತು ನಮಗೆ ಒಂದು ಮಾತನ್ನ ಪಾಠ ಮಾಡಕ್ ಬರ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ದೇಶ ಮೊದಲು ದೇಶಾಭಿಮಾನ ಅಂತ ಹೇಳುವಂತ ಬಿಜೆಪಿ ನಾಯಕರು ಇವತ್ತು ದೇಶದ್ರೋಹಿಗೆ, ಅಂದ್ರೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿರುದ್ಧ ಕೆಲಸ ಮಾಡಿದಂತ ದೇಶದ್ರೋಹಿಗೆ ಇವರು ಇದನ್ನ ಕೊಡಿ, ಭಾರತ ರತ್ನ ಕೊಡಿ ಅಂತ ಹೇಳಿ ಯಾವ ನೈತಿಕತೆ? ಇದು ಮೊದಲು. ಎರಡನೇದು, ಹಲವಾರು ನಾಯಕರುಗಳು ಇವ್ರು ಮಾತಾಡ್ತಾ ಇದ್ದಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಿಚಾರದಲ್ಲಾಗ್ಲಿ, ವೀರ್ ಸಾವರ್ಕರ್ ವಿಚಾರದಲ್ಲಾಗ್ಲಿ ಇವರು ಇದನ್ನ ಯಾಕೆ ತೆಗೆದುಕೊಂಡ್ರು? ಬ್ರಿಟಿಷರ ಕ್ಷಮಾಪಣೆ ಹಾಳಾಗೋಗಿ ಇವರು ಪೆನ್ಷನ್ ಯಾಕೆ ತೆಗೆದುಕೊಳ್ತಾ ಇದ್ರು? ಪೆನ್ಷನ್ ಇವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ದಕ್ಕೆ, ಬ್ರಿಟಿಷರ ಜೊತೆ ಕೆಲಸ ಮಾಡಿದ್ದಕ್ಕೆ ಅವರು ಒಂದು ಕ್ಷಮಾಪಣೆಯಲ್ಲಿ ಬರೆದು ಹೇಳ್ತಾರೆ, ನಾವು ಬ್ರಿಟಿಷರ ವಿರುದ್ಧ ಕೆಲಸ ಮಾಡೋದಿಲ್ಲ, ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ ನಂತರ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಈ ಒಕ್ಕಲೆಯನ್ನು ಕೊಟ್ಟ ನಂತರ ಅವರಿಗೆ ಪೆನ್ಷನ್ ಬರುತ್ತೆ. ಇಡೀ ದೇಶದಲ್ಲಿ ಬ್ರಿಟಿಷರನ್ನ ಓಡಾಡ್ತಾ ಇರ್ತಕ್ಕಂಥ ಭಗತ್ ಸಿಂಗ್ ಆಗಿರ್ಬೋದು, ನೂರಾರು ಪೆನ್ಷನ್ ಅನ್ನ ದೊಡ್ಡ ಬ್ರಿಟಿಷ್ನವರಲ್ಲ ಪ್ರಾಣ ತೆಗೆದಂತ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂತವ್ರನ್ನ ಬಿಟ್ಬಿಟ್ಟು ದೇಶದ್ರೋಹಿಗಳಿಗೆ ಇಷ್ಟು ಅವಕಾಶ ಕೊಟ್ಟರೆ ಮುಗಿದೋಯ್ತು. ರಘು ಸರ್ ಹಾಗೆ ಸಂಪರ್ಕದಲ್ಲಿರಿ. ನೀವು ಪ್ರಸ್ತಾಪ ಮಾಡಿರುವ 2 ವಿಚಾರಗಳಿಗೆ ನಮ್ಮೊಂದೊಂದಷ್ಟು ಪ್ರಶ್ನೆ ಇದೆ. ಅದು ಪೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಬೇಕು ಅಂತ ಮಹೇಶ್ ಅವರು ಕೇಳ್ತಾ ಇದ್ರು, ಪ್ಯಾನಲಿಸ್ಟು. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಮುಖವಾಗಿ ಕಾಂಗ್ರೆಸ್ ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಬ್ರಿಟಿಷರ ಹತ್ರ ಕ್ಷಮಾದಾನ ಪತ್ರ ಬರೆದು ಕೊಟ್ರು ಅನ್ನೋ ಕಾರಣಕ್ಕೆ ಅವ್ರೆಂತ ಸ್ವಾತಂತ್ರ್ಯ ಹೋರಾಟಗಾರರಿ, ಅವರು ಹೇಡಿ ಅಂತ. ಮತ್ತೊಂದು, ಗಾಂಧಿ ಕೊಲೆಯ ಆರೋಪಿ ಅನ್ನೋ ಕಾರಣಕ್ಕೆ ಸಾವರ್ಕರ್ ನಾವು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿಲ್ಲ ಅಂತ. ಬಟ್ ಈಗ ಬಿಜೆಪಿಯ ಸ್ಟ್ಯಾಂಡ್ ಏನ್ ಗೊತ್ತಾ? ಟಿಪ್ಪು ಸುಲ್ತಾನ್ ಅವರನ್ನ ಸ್ವಾತಂತ್ರ್ಯ ಹೋರಾಟಗಾರ ಅಂತೀರಿ, ಹಿಂದೂ ದೇವಾಲಯಗಳನ್ನ ಒಡೆದು ಮಸೀದಿಗಳನ್ನ ಕಟ್ಟದವರು, ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣ ಆದವರು ನಿಮಗೆ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದಾದ್ರೆ ನಮಗೂ ವೀರ್ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ.